ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ನಾನು ಎಳ್ಳಿಂದು ಲಡ್ಡು ಮಾಡಿದ್ನಲ್ಲ, ಒಂದು ಬಾಕ್ಸ್ ಮಾಡಿದ್ದೆ. ನೋಡ್ಬೋದು ಇನ್ನು ಎಷ್ಟಿದೆ ಅಂತ. ಬೇಗನೆ ಖಾಲಿ ಆಗುತ್ತೆ ನಮ್ಮ ಮನೇಲಿ. ಅದರಲ್ಲೂ ಎಳ್ಳಿನ ಐಟಮ್ ಅಂತಂದರೆ ಚೆನ್ನಾಗೇ ಖಾಲಿ ಆಗುತ್ತೆ. ನಾನು ನೆಲ್ಲಿಕಾಯಿನ ಪುಡಿ ಮಾಡೋದನ್ನು ತೋರಿಸಿದ್ನಲ್ಲ, ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು, ಅದನ್ನು ಯಾವ ಥರ ತೊಗೊಳ್ಳೋದು, ಬಿಸಿನೀರಲ್ಲ ತಣ್ಣೀರಲ್ಲ ಅಂತ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ ನೀರು ತೊಗೊಳ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೆಲ್ಲಿಕಾಯಿ ಪುಡಿ. ಅಭ್ಯಾಸ ಇಲ್ಲ ಅಂತಂದರೆ ಇಷ್ಟು ಕುಡಿಯೋಕೆ ಆಗೋದೇ ಇಲ್ಲ, ಫುಲ್ ಕಹಿ ಘಾಟು ಅಂತ ಅನಿಸುತ್ತೆ. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿಬಹುದು, ಅಭ್ಯಾಸ ಆಗೋವರೆಗೂ ಕೂಡ. ಇಲ್ಲ ಅಂತಂದರೆ ಇಷ್ಟು ಹಾಕ್ಕೊಂಡು ಕುಡಿಯೋಕ್ಕಾಗಲ್ಲ. ನಾನು ತುಂಬ ದಿನಗಳಿಂದ ಕುಡಿತಾ ಇರೋದಕ್ಕೆ ನನಗೆ ಅಭ್ಯಾಸ ಇದೆ. ಆದ್ರೂ ತುಂಬ ಕಷ್ಟ, ಕುಡಿಯೋಕ್ಕಾಗೋದೇ ಇಲ್ಲ. ಏನೇನೋ ಮಾಡ್ಕೊಂಡು ಒಂದು ಲೋಟ ಖಾಲಿ ಮಾಡೋ ಅಷ್ಟರಲ್ಲಿ ಸಾಕಂತ ಅನ್ನಿಸ್ಬಿಡುತ್ತೆ. ಮುಖನೇ ನೋಡ್ಬೋದು ಯಾವ ಥರ ಆಗಿರುತ್ತೆ ಅಂತ. ಕಷ್ಟಪಟ್ಟು ಕುಡಿಯೋದು ಅಂದರೆ ಇದೆ ಅಂತ ಅನಿಸುತ್ತೆ. ಇದನ್ನು ಕುಡ್ದಾದ್ಮೇಲೆ ಮನೆ ಮುಂದೆ ನೀರು ಬಿಟ್ಟಿದ್ರು. ಹಾಗಾಗಿ ನೀರನ್ನೆಲ್ಲ ಫಸ್ಟ್ ಇಟ್ಕೊಳ್ತಾ ಇದ್ದೆ. ನಾನು ನನ್ನ ಮಗಳು ಇಬ್ಬರು ಸೇರಿ ಲಡ್ಡು ನಾನು ನೀರು ಹಿಡಿತಾ ಇದ್ದೀವಿ. ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ. ಆವಾಗಲೇ ನೀರನ್ನು ಸ್ಟಾಕ್ ಮಾಡ್ಕೊಳ್ಬೇಕು. ಆವಾಗಲೇ ಮನೆ ಮುಂದೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಷ್ಟೆಲ್ಲ ಕೆಲಸ ಮುಗಿಸಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬೂಸ ಇಟ್ಟು ಸಗಣಿ ತೆಗೆದು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ 1-1.5 ಗಂಟೆ ಅಂತೂ ಆಗಿರುತ್ತೆ. ನಂತರ ಬೇಕಾದರೆ ನಾನು ಕಾಫಿ ಏನಾದ್ರೂ ಕುಡಿತೀನಿ, ಇಲ್ಲ ಬೇಡ ಅಂತ ಅನಿಸಿದ್ರೆ ಅದನ್ನು ಕುಡಿಯಲ್ಲ. ಅದೇ ಬೆಳಗ್ಗೆ ಒಂದು ಗ್ಲಾಸ್ ಈ ಥರ ಕುಡ್ದಿರ್ತೀನಲ್ಲ, ಹಾಗಾಗಿ ಇವಾಗ ಹಾಲು ಕರೆದೆಲ್ಲ ಆಗಿತ್ತು. ವೆದರ್ ನೋಡ್ಬೋದು ಯಾವ ಥರ ಇದೆ ಅಂತ. ಬಿಸಿಲು ಇರಲಿಲ್ಲ ಇವತ್ತಿನ್ನು. ಮತ್ತು ತೋಟಕ್ಕೆ ಹೋಗಿ ಹಸು ಕಟ್ಟು ಬರೋದಿತ್ತು. ಹಸು ಕರು ಎಲ್ಲ ಕಟ್ಟು ಬಂದರೆ ದೊಡ್ಡ ಕೆಲಸ ಮುಗ್ದಂಗೆ. ಅವು ಮನೆ ಹತ್ರನೇ ಇದ್ದರೆ ಕೂಗ್ತಾನೆ ಇರ್ತವೆ, ಮತ್ತು ಅನ್ನಿಸ್ತಾನೆ ಇರುತ್ತೆ ಇನ್ನೂ ದನ ಕಟ್ಟೋಕ್ಕೆ ಹೋಗಿಲ್ಲ, ಕೆಲಸ ಆಗಿಲ್ಲ ಅಂತ. ಇತ್ತೀಚೆಗಂತೂ ಫಸ್ಟೇ ಹೋಗಿ ದನ ಕಟ್ಟು ಬಂದುಬಿಡ್ತೀನಿ, ಮತ್ತು ಆ ಕೆಲಸ ಮುಗಿಯುತ್ತೆ. ನಂತರ ನಂಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ, ಮನೇಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಪೇಂಟಿಂಗ್ ಕೆಲಸಕ್ಕೆ ಬರ್ತಾ ಇದ್ದಾರೆ, ಮತ್ತೆ ಶುರುವಾಗ್ಬಿಟ್ಟಿದೆ. ಇವತ್ತಿಗೆ ಮುಗಿಬಹುದು ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂತಂದರೆ ನಾಳೆಗೆ ಮುಗಿಯುತ್ತೆ. ಅಂತೂ ಇಂತೂ ಪೇಂಟ್ ಕೆಲಸ ಮುಗೀತು. ನಾವು ತುಂಬ ದಿನಗಳಿಂದ ಏನೇನೋ ರೀಸನ್ ಕೊಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇತ್ತು. ಫೈನಲಿ ಎಲ್ಲ ಆಯಿತು. ನನ್ನ ಮಗಳು ನೋಡಿ ಇವೆರಡು ಗೊಂಬೆಗಳನ್ನು ಎಷ್ಟು ಚೆನ್ನಾಗಿ ಸುತ್ತಿ ಮಲಗಿಸಿದ್ದಾಳೆ ಅಂತ. ನಾನು ಚಪಾತಿ ಮಾಡಿದ್ದೆ, ಹಿಟ್ಟು ತೊಗೊಂಡು ಇದನ್ನು ವಡೆ ಥರ ಅವಳು ಲಡ್ಡು ಮಾಡಿರೋದು. ಇದನ್ನು 2 ಪಾಪುಗೂ ಟವಲ್ ಸುತ್ತಿ ಮಲಗಿಸಿರೋದು ಅವಳೇನೆ. ಎಷ್ಟು ಚೆನ್ನಾಗಿ ಸುತ್ತಿದ್ದಾಳೆ ಅಂದರೆ ಹಾಸ್ಪಿಟಲಲ್ಲೆಲ್ಲ ಮಗುಗೆ ಸುತ್ತ ಕೊಡ್ತಾರಲ್ಲ, ಸೇಮ್ ಅದೇ ಥರ ಸುತ್ತಿದ್ದಾಳೆ. ನನಗೆ ರೈಸ್ ಐಟಮ್ ತಿಂದು ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಚಪಾತಿ ಮಾಡಿದೆ. ನೆನ್ನೆ ಸೊಪ್ಪಿನ ಸಾಂಬಾರಿತ್ತು, ಅದಕ್ಕೆ ಈರುಳ್ಳಿ ಕಾಯಿ ತುರಿ ಹಾಕ್ತೆ. ಇದೆಲ್ಲ ಖಾಲಿ ಆದಮೇಲೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಬಾರು ಕೊಟ್ಟು ಕಳಿಸೋದು, ಕಾಫಿ ಕೊಟ್ಟು ಕಳಿಸೋದು, ಟೀ ಕೊಟ್ಟು ಕಳಿಸೋದು. ತೋಟಕ್ಕೆ 2-3 ಹತ್ರ ಇರ್ತಾರೆ. ಬಾಕ್ಸ್ ಎಲ್ಲ ಒಂದು ಇರಲ್ಲ. ಇತ್ತೀಚೆಗಂತೂ ಈಗೆಲ್ಲ ಖಾಲಿ ಆಗ್ತಾ ಇರುತ್ತೆ, ಅಂದರೆ ಫುಲ್ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು 2 ಬಾಕ್ಸ್ ಇನ್ನೂ ತೋಟದಲ್ಲೇ ಇದೆ, ಅದು ವಾಪಸ್ ಬಂದಿಲ್ಲ. ಹೇಳಿದ್ನಲ್ಲ ಕೆಲ್ಸಕ್ಕೆ ಬರ್ತಿದ್ದಾರೆ ಅಂತ. ಅವ್ರು ಬಂದು ಅವ್ರ ಕೆಲಸನ ಶುರು ಮಾಡಿಕೊಂಡ್ರು. ಟೆರೆಸ್ ಮೇಲೆ ಮುಗೀತು. ಮನೆ ಸುತ್ತ ಬಾರ್ಡ್ರ್ ಹಾಕ್ಕೊಂಡ್ರು. ಇದು 4ನೇ ಸಲ ಪೇಂಟ್ ಮಾಡ್ತಾ ಇರೋದು. ಇದು ಸುತ್ತ ಏನಕ್ಕೆ ಅಷ್ಟು ಸಲ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಅಂತನ ಅಥವಾ ಅದು ಏನು ಅಂತ ಗೊತ್ತಿಲ್ಲ. 4ನೇ ಸಲ ಇದು ಪೇಂಟ್ ಮಾಡ್ತಾ ಇರೋದು. ನಾನು 2 ಸಲ ಮಾಡಿ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡೆ. ಯಾಕಂತಂದರೆ ಪ್ರೈಮರ್ ಹೊಡೆದಿದ್ರು ಒಂದು ಸಲ, 2 ಸಲ ಪೇಂಟ್ ಮಾಡಿದರು. ಇನ್ನು ವಿಂಡೋಗಳಿದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಂಡೋಗಳಿದೆ, ಡೋರ್ಗಳಿದೆ. ಈ ಥರ ದೊಡ್ಡ ಕೆಲಸ ಬೇಗನೆ ಮುಗಿದ್ಬಿಡುತ್ತೆ. ಬಟ್ ಸಣ್ಣ ಪುಟ್ಟದಿದೆಯಲ್ಲ, ಅದು ಹೇಳಿದ್ನಲ್ಲ ಕಿಟಕಿಗೆ ಬಾಗಿಲಿಗೆ ಆ ಥರ ಪೇಂಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಇವಾಗ ಪಕ್ಕದಲ್ಲಿ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೂ ಕೂಡ ಪೇಂಟ್ ಮಾಡಿಸ್ಬೇಕು, ನಾವೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬ ದಿನದಿಂದ ಅಂದ್ಕೊಂಡು ಏನೇನೋ ಕೆಲಸ ಬಂದು ಕೆಲಸ ಪೋಸ್ಟ್ಪೋನ್ ಆಗ್ತಾನೇ ಇರೋದು. ಹಾಗಾಗಿ ಇವಾಗ ಪೇಂಟ್ ಮಾಡಿಸ್ತಾ ಇದೀವಲ್ಲ ಮನೆಗೆ, ಅವ್ರ ಹತ್ರನೇ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಅದನ್ನು ಕೂಡ ಇವತ್ತು ಆಗುತ್ತೆ. ಮತ್ತು ನಾನು ಕೆಲಸಕ್ಕೆ ಯಾರೂ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಕೆಲಸಕ್ಕೆ ಬಂದರು. 15 ಜನ ಆಗಿಬಿಟ್ಟಿದ್ದಾರೆ ಇವತ್ತು ತಿಂಡಿಗೆ. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿದರೆ ಅದನ್ನು ಮಿಕ್ಸ್ ಮಾಡಬೇಕು, ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅನ್ನ ಆರಕ್ಕೆ ಇಡಬೇಕು, ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತೆ. ಬಟ್ ರೈಸ್ ಐಟಮ್ ಏನಾದ್ರೂ, ಅಂದರೆ ಈ ಥರ ಟೊಮೊಟೊ ಬಾತು, ಪಲಾವು ಈ ಥರ ಏನಾದ್ರೂ ಮಾಡಿದರೆ ಮಿಕ್ಸ್ ಮಾಡೋ ಥರ ಏನಿರಲ್ಲ, ರೆಡಿ ಆಗುತ್ತೆ ತಿಂಡಿ. ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಿವತ್ತು ಕೆಲಸಕ್ಕೆ ಯಾರೂ ಬರೋಲ್ಲ ಅಂತ ಅಂದ್ಕೊಂಡು ಅಕ್ಕಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಕ್ಕಿ ಹಾಕ್ಕೊಂಡ್ಬಿಟ್ಟಿದ್ದೆ. ಒಂದು ವಾರದಲ್ಲಿನೂ ಮಾಡಿದ್ದೆ. ಪ್ರತಿದಿನ ಇವಾಗ ಕೆಲಸಕ್ಕೆ ಬರ್ತಾ ಇರೋದ್ರಿಂದ 30 kg ಅಕ್ಕಿ ಖಾಲಿ. ಮತ್ತು ತಿಂಡಿ ಎಲ್ಲ ಮಾಡಿ ಕೊಟ್ಟು ಅಕ್ಕಿ ಮಾಡಿಕೊಂಡೆ, ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡೆ. ಇದೇ 1 ಗಂಟೆ ಟೈಮ್ ತೊಗೊಂಡಿದೆ. ಎಷ್ಟು ಬ್ಯುಸಿ ಇದ್ದೆ ಇವತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಬೆಳಗ್ಗೆ 15 ಜನ ತಿಂಡಿ, ಮಧ್ಯಾಹ್ನಕ್ಕೆ 20 ಜನಕ್ಕೆ ಊಟ. 3 ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಮನೇಲಿ ಒಂದು ಹತ್ರ, ತೋಟದಲ್ಲಿ ಶುಂಠಿ ಮಣ್ಣು ಹಾಕ್ತಾರಲ್ಲ ಅಲ್ಲೊಂದು ಹತ್ರ, ಮತ್ತು ಇನ್ನೊಂದು ಹತ್ರ, ಈ ಥರ 3 ಹತ್ರ
ಮಾಡ್ತಾಯಿದ್ದಾರೆ. ನಾನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೊಮೊಟೊ ಬಾತು. ಮನೆಗೆ ಮಾಡ್ತೀವಲ್ಲ, ಅಂದರೆ 4 ಜನಕ್ಕೆ 3 ಜನಕ್ಕೆ ಮಾಡ್ತೀವಲ್ಲ, ಅದ್ರಕ್ಕಿಂತನೂ ಇದು ತುಂಬಾ ಚೆನ್ನಾಗಿತ್ತು. ಸ್ಪೈಸಿ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ನನ್ನ ಮಗಳು ಬೇಡ ಅಂದ್ಲು. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು, ಅಂದರೆ ಅವ್ರಿಗೆ ಕರೆಕ್ಟಾಗಿತ್ತು, ಲಡ್ಡು ಖಾರ ಜಾಸ್ತಿ ಆಗಿತ್ತು. ಹಾಗಾಗಿ ನನಗೆ ತಿಂಡಿ ಬೇಡ ಅಂತ ಅಂದ್ಲು. ಅವಳಿಗೋಸ್ಕರ ಇವಾಗ ರೆಡಿ ದೋಸೆ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ. ಅದರಲ್ಲೂ ಗೊಂಬೆ ಥರ ಹಾಕ್ಕೊಟ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳಿಗೆ. ದೋಸೆ ಮಾಡ್ಕೊಂಡು ಮಮ್ಮಿ ಅಂತ ಕೇಳಿದ್ಲು. ಫಸ್ಟ್ ಕೇಳಿದ್ದು ಇಡ್ಲಿ. ಇಡ್ಲಿ ನೆನೆಸ್ದಲೇ ಮಾಡೋಕ್ಕಾಗಲ್ಲ ಅಂದೆ, ಅದಕ್ಕೋಸ್ಕರ ದೋಸೆನೇ ಮಾಡಿಕೊಡು ಅಂತ ಕೇಳಿದ್ಲು. ಅವಳಿಗೋಸ್ಕರ ಈಗ ದೋಸೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಅವಳಿಗೇನು ಚಟ್ನಿ ಏನೂ ಬೇಡ, ಜಸ್ಟ್ ತುಪ್ಪ ಹಾಕ್ಕೊಟ್ರೆ ಸಾಕು, ಇಷ್ಟಪಟ್ಟು ತಿಂತಾಳೆ. ನಾನು ಕಡಲೆಕಾಯಿ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಅವಳಿಗೆ ತುಪ್ಪ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ತುಂಬ ಚೆನ್ನಾಗಿದೆ ಮಮ್ಮಿ, ಥ್ಯಾಂಕ್ಸ್ ಮಮ್ಮಿ ಅಂತ ಹೇಳೋದ್ಲು. ಲಡ್ಡುಗೆ ಕಡುಬು, ದೋಸೆ, ಇಡ್ಲಿ, ಪಡ್ಡು ಈ ಥರ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಅವಳಿಗೆ ಪಲಾವ್, ಟೊಮೊಟೊ ಬಾತ್ ಅಷ್ಟು ಖಾರ ಇರುತ್ತಲ್ಲ, ಹಾಗಾಗಿ ಅವಳಿಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಬಟ್ ದೋಸೆ, ಇಡ್ಲಿ, ಕಡುಬು, ಪಡ್ಡು ಈ ಥರ ಮಾಡಿಕೊಟ್ಟೆ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ದೋಸೆ ಮಾಡಿಕೊಟ್ಟೆ, ತುಂಬಾ ಖುಷಿ ಆದಳು. ಮತ್ತಿನ್ನು ಸ್ವಲ್ಪನೂ ಇವತ್ತು ಟೈಮೇ ಇಲ್ಲ ಅಂತ ಹೇಳ್ಬೋದು. ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಇವತ್ತು ಕಾಳು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡೋದಲ್ವ, ಹಾಗಾಗಿ ಫಸ್ಟ್ ಇಲ್ಲಿ ಮಸಾಲೆ ಎಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ. ಮತ್ತು ಕಾಳುಗಳನ್ನು ಒಂದು ಸಲ ಬೇಯಿಸಿ ಹಾಕಿದ್ದೀನಿ. ಒಂದೇ ಸಲ ಅಂದರೆ ಓಪನಲ್ಲಿ ಪಾತ್ರೆಯಲ್ಲಿ ಮಾಡಿದರೆ ಲೇಟ್ ಆಗುತ್ತೆ, ಕಾಳು ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ ಈ ಥರ ಕುಕ್ಕರಲ್ಲಿ ಕೂಗಿಸಿ ಹಾಕ್ಕೊಳ್ತಾ ಇದ್ದೆ. ಈ ಕಡೆ ಬೇಳೆ ಒಗ್ಗರಣೆ ಮಾಡಿರೋದು ಮತ್ತು ಟೊಮೊಟೊ ಇದೆಲ್ಲ ಇತ್ತು, ಮತ್ತು ಅದಕ್ಕೆ ಹಾಕ್ಕೊಂಡೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ಬರೀ ಬೇಳೆ ಸಾಂಬಾರ್ಗಿಂತ ಕಾಳುಗಳೆಲ್ಲ ಹಾಕಿ ಮಾಡಿದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಅಂದರೆ ಮೊಳಕೆ ಹುರುಳಿಕಾಳು, ಕಡಲೆಕಾಳು, ಬಟಾಣಿ ಕಾಳು, ಹಲಸಂದೆ ಕಾಳು, ತಿಂಗ್ಳುಳ್ಳಿ ಕಾಳು ಈ ಥರ ಒಂದು 5-6 ರೀತಿಯಾದಂತಹ ಕಾಳುಗಳನ್ನು ಹಾಕಿ, ತೊಗರಿಬೇಳೆ ಹಾಕಿ, ಅವರೆಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ಹೇಳಿದ್ನಲ್ಲ 20 ಜನಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇರೋದು. ಇದು ತಪ್ಪಲೆ ನಿಮಗೆ ಸಣ್ಣದಾಗಿ ಕಾಣಿಸ್ತಾ ಇದೆ, ಹೇಗೋ ಗೊತ್ತಿಲ್ಲ, ದೊಡ್ಡ ತಪ್ಪಲೆನೇ. ವೀಡಿಯೋದಲ್ಲಿ ಹತ್ರದಿಂದ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಆ ಥರ ಅನ್ನಿಸ್ತಾ ಇರಬಹುದು. ಜಾಸ್ತಿನೇ ಮಾಡಿದ್ದೆ. ಮತ್ತು ಇಷ್ಟೆಲ್ಲ ಅಡುಗೆ ಮಾಡಿ ಕೆಲಸ ಮಾಡಿ ರಾತ್ರಿಗೆ ಅಡುಗೆ ಮಾಡೋವಷ್ಟು ಪೇಷನ್ಸ್ ಇರಲ್ಲ, ಹಾಗಾಗಿ ನಮಗೆ ಮತ್ತು ನೈಟ್ಗೂ ಸಾಂಬಾರು ಆಗಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತಾ ಮತ್ತೆ ಇಲ್ಲಿ ಟೀ ಕಾಫಿ ಕೇಳ್ತಾನೆ ಇರ್ತಾರೆ. ತೋಟಕ್ಕೂ ಕೊಟ್ಟು ಕಳಿಸ್ಬೇಕು, ಮನೇಲೂ ಪೇಂಟ್ ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೊಡಬೇಕು. ಕೆಳಗೆ ಕೂತ್ಕೊಂಡು ತರಕಾರಿ ಕಟ್ ಮಾಡಬೇಕಾದ್ರೆ ಟೀಗೆ ಇಟ್ಟಿದ್ದೆ, ಚೆನ್ನಾಗಿ ಮಳ್ಳಿಲ್ಲ ಅಂತಂದರೆ ಟೀ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಅದೆಲ್ಲ ಉಕ್ಕಿ ಚೆಲ್ಲೋಯ್ತು. ಮತ್ತು ಬೇಗ ಅಡುಗೆ ಮಾಡಬೇಕು, ಮತ್ತು ಟೈಮ್ ಆದರೆ ಸರಿಯಾಗಲ್ಲ ಅಂತ ಬೇಗ ಕೆಲಸ ಮಾಡೋಕ್ಕೋಗಿ ಎಲ್ಲ ಚೆಲ್ಲಿದ್ದೀನಿ. ಗ್ಯಾಸ್ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಶೆಲ್ಫ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು ನೋಡೋ ಥರ ಇಲ್ಲ. ನೀರಿಗೆ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಿಡ್ಡು ಏನೂ ಇರಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಅದನ್ನು ಕ್ಲೀನ್ ಮಾಡೋಕ್ಕೋಗಿ ಕುಕ್ಕರ್ ಕೆಳಗೆ ಬೀಳಿಸ್ತಾ ಇದ್ದೆ. ಅರ್ಜೆಂಟಿಗೆ ಕೆಲಸ ಮಾಡಬೇಕು ಅಂತ ಹೋದರೆ ಈ ಥರ ಏನಾದ್ರೂ ಒಂದು ಎಡವಟ್ಟಾಗ್ತಾ ಇರುತ್ತೆ. ಜೊತೆಗೆ ಅಷ್ಟು ಜನಕ್ಕೆ ಎಷ್ಟೆಷ್ಟು ಹಾಕಿ ಮಾಡ್ತೀರಾ ಕಮೆಂಟಲ್ಲಿ ಕೇಳಿದರು ತೋರಿಸಿ ಅಂತ. ನಾನು ಅದನ್ನು ಕೆಲಸದ ಬ್ಯುಸಿಲಿ ಪೂರ್ತಿ ಶೂಟ್ ಮಾಡ್ಕೊಳ್ಳೋದನ್ನು ಮರೆತೆ. ಟೊಮೊಟೊ ಬಾತ್ ಮಾಡಿ ಮನೆಯಲ್ಲಿ ತಿಂಡಿ ಕೊಟ್ಟು, ತೋಟಕ್ಕೆ 2 ಹತ್ರ ತಿಂಡಿ ಕೊಟ್ಟು ಕಳಿಸಿ. ಪಾತ್ರೆ ಎಷ್ಟಾಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಭಯ ಆಗುತ್ತೆ. 3 ಹತ್ರ ಊಟ ತಿಂಡಿ ಎಲ್ಲ ಕಟ್ಟಿಡೋದು, ಕಾಫಿ ಕೊಟ್ಟು ಕಳಿಸೋದು, ಮನೇಲಿ ದೊಡ್ಡ ಪಾತ್ರೆಯಲ್ಲಿ ಮಾಡಿರೋದು ಎಲ್ಲದನ್ನು ತೊಗೊಂಡು ಬಂದು, ಅಂದರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲದನ್ನು ತೊಗೊಂಡು ಬಂದು ಒಂದು ಹತ್ರ ಹಾಕಿದರೆ, ಹಬ್ಬಗಳಲ್ಲಿ ಪಾತ್ರೆ ತೊಳಿತೀವಲ್ಲ ಒಂದೇ ಹತ್ರ ಗುಡ್ಡೆ ಹಾಕ್ಕೊಂಡು ಅಷ್ಟು ಪಾತ್ರೆ ಆಗ್ಬಿಟ್ಟಿದೆ. ನೋಡಿದ್ರೇ ಭಯ ಆಗುತ್ತೆ, ಹೇಗೆ ಕ್ಲೀನ್ ಮಾಡೋದು, ಹೇಗೆ ತೊಳೆಯೋದು ಅಂತ ಗೊತ್ತಿಲ್ಲ. ಅಡುಗೆ ಮಾಡೋದು ಒಂದು ಕಷ್ಟ ಆದರೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಜಾಗಕ್ಕೆ ಎತ್ತಿಡೋದಿದೆಯಲ್ಲ ಅದು ಇನ್ನೂ ಕಷ್ಟ. ಮತ್ತು ಅದು ಕರೆಂಟ್ ಸ್ಟವ್ ಸುಡ್ತಾ ಇದೆ, ಅದನ್ನು ತಣ್ಣಗಾಗೋವರೆಗೂ ಕ್ಲೀನ್ ಮಾಡಲ್ಲ. ತಣ್ಣಗಾದ್ಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ರೈಸ್ಗೆ ಇಟ್ಟಿದ್ದೀನಿ, ಈ ಕಡೆ ರೈಸ್ ಆಗ್ತಾಯಿದೆ. ಹಾಗೆ ಇದಕ್ಕೆ ಸ್ಟೀಲ್ ಪಾತ್ರೆ ಬಿಟ್ಟು ಬೇರೆ ಪಾತ್ರೆನೂ ಇಡ್ತೀರಾ ಅಂತ ಕೇಳಿದ್ರಿ. ಹೌದು, ಇಡ್ತೀನಿ ಬೇರೆ ಪಾತ್ರೆನೂ ಕೂಡ. ಆಯ್ಲ ಹರಿ, ಏನು ಮಾಡ್ತಾಯಿದ್ಯಾ? ಪಾಪು ಎಷ್ಟೈತೆ ಅಂತ ತೂಕ ಮಾಡ್ತಾಯಿದ್ಯಾ? ಅದು ವೇಯಿಂಗ್ ಮಿಷಿನು, ಫೋನ್ ನಿನಗೆ. ಇದು ಅವಳದೊಂದು ಬಾಕ್ಸ್ ತೊಗೊಂಡು ಪೇಂಟ್ ಇಟ್ಕೊಂಡಿದ್ರು, ಅವರೆಲ್ಲ ತಗೊಂಡ್ಮೇಲೆ ಅದನ್ನು ಇವಳು ತೊಗೊಂಡು ಏನೇನೋ ಅವಳದು ಐಟಮ್ಸ್ ಏನೇನಿತ್ತು, ಪಾಪುಗೂ ಸೀರೆ ಉಡ್ಸೋಕ್ಕೆ ಟವಲ್ಲು ಅದು ಇದು ಬುಕ್ಸು ಎಲ್ಲ ಇಟ್ಕೊಂಡು ಒಂದು ಬಾಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದೊಡ್ಡದೇ ಆರಾಮು. ಈ ಏಜ್ ಇನ್ ಲೈಫ್ ಇದೆಯಲ್ಲ, ಇದು ಬೆಸ್ಟ್ ಅಂತ ಅನಿಸುತ್ತೆ. ಅವಳಿಗೆ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಕೆಲಸ ಮಾಡಬೇಕಂತಿಲ್ಲ. ಮುಂದೆ ಇದೆ ಬಟ್ ಸದ್ಯಕ್ಕಿಲ್ಲ ಅಲ್ವಾ ಬಂಗಾರಿ? ಹಾಂ, ಅಟ್ಲೀಸ್ಟ್ ನಿತ್ಯಗಾದ್ರೂ ಓದ್ಕೊಳ್ಬೇಕು, ಬರ್ಕೊಳ್ಬೇಕು, ಹೋಮ್ವರ್ಕ್ ಮಾಡಬೇಕು, ಇಲ್ಲ ಸರ್ ಬೈತಾರೆ, ಈ ಥರನಾದ್ರೂ ಇರುತ್ತೆ. ಬಟ್ ಇನ್ನೂ ಚಿಕ್ಕವ್ರು ಇರ್ತಾರಲ್ಲ, ಲಡ್ಡುಕ್ಕಿಂತ ಚಿಕ್ಕವರು, ಅವ್ರಿಗೆ ಆಟ ಆಡೋದೇ ಒಂದು ದೊಡ್ಡ ಕೆಲಸ.
ಅವರಿಗೆ ಏನು ಯೋಚನೆ ಮಾಡ್ತಿರ್ತಾಳೆ ಅಂದರೆ ನೆಕ್ಸ್ಟ್ ಏನು ಸ್ವೀಟ್ ತಿನ್ನೋಣ, ಏನು ತಿಂಡಿ ಮಾಡಿಸ್ಕೊಳ್ಳೋಣ, ಏನು ನೆಕ್ಸ್ಟ್ ಆಟ ಆಡೋಣ, ಯಾವ ಆಟ ಸಾಮಾನು ತೊಗೊಳ್ಳೋಣ, ಇದೇ ಚಿಂತೆ ಅಲ್ವ ಲಡ್ಡು. ನಾನು ಅಡುಗೆ ತಿಂಡಿ ಮನೆ ಕೆಲಸ ಅಂತ ಮಾಡೋ ಅಷ್ಟರಲ್ಲಿ ಹಿಂದೆ ನಾನು ಹೇಳಿದ್ನಲ್ಲ, ಒಂದು ಗೋಡನ್ ಇದೆ ಮತ್ತು ಒಂದು ಬಾತ್ರೂಮ್ ಸ್ಟೋರ್ ರೂಮ್ ಎಲ್ಲ ಪೇಂಟ್ ಮಾಡಬೇಕು ಅಂತ ನಾನು ಬರೋ ಅಷ್ಟರಲ್ಲೆಲ್ಲ ಪೇಂಟ್ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಒಳಗೆ ನಾನು ಲೈಟ್ ಹಾಕೊಂಡು ವೀಡಿಯೋ ಮಾಡೋದನ್ನೇ ಮರ್ತೆ ಅಂತ ಅಂದ್ಕೊಳ್ತೀನಿ. ಅಷ್ಟು ವೀಡಿಯೋ ಬೆಳಕೆ ಕಾಣಿಸ್ತಾ ಇಲ್ಲ. ಇದು ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನಾವು ತೊಗೊಂಡು ಬಂದಿರೋ ಕಲರಲ್ಲ. ಪೇಂಟ್ ಮಾಡಿದಾಗ ಎಲ್ಲ ಕಲರ್ ಉಳ್ಕೊಳ್ಳುತ್ತಲ್ಲ ಸ್ವಲ್ಪ ಸ್ವಲ್ಪ, ಅದನ್ನು ವೇಸ್ಟ್ ಮಾಡೋದು ಬೇಡ, ಆ ಸ್ಟೋರ್ ರೂಮ್ಗೆ ಹೊಡೆಯೋಣ ಅಂತ ಹೇಳಿದರು. ಇವಾಗ ಅಲ್ಲಿ ಬಾತ್ರೂಮ್ಗೆ ಒಂದು ಕಲರ್ ಹೊಡೆದಿದ್ದಾರೆ, ಸ್ಟೋರ್ ರೂಮ್ಗೆ ಒಂದು ಕಲರ್ ಹೊಡೆದಿದ್ದಾರೆ. ಇದು ನಾನು ಜಾಸ್ತಿ ಏನು ವೀಡಿಯೋ ಮಾಡಲ್ಲ. ನನಗಂತೂ ವೀಡಿಯೋದಲ್ಲಿ ನೋಡೋದಕ್ಕಿಂತನೂ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನೂ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಿಷ್ಟ ಆಯಿತು. ನಿಮಗೆ ಈ ಕಲರ್ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತು ಹಸುಗಳನ್ನ ಮುಂದೆ ಕಟ್ಟೋಕೆ ಹೋಗಬೇಕಿತ್ತು. ಇದೇ ಕೆಲಸ ಪದೇ ಪದೇ ರಿಪೀಟ್ ಮಧ್ಯಾಹ್ನಕ್ಕೆ ಸಲ ಹೋಗಿ ನೀರು ಕುಡಿಸೋದು, ಮುಂದೆ ಕಟ್ಟೋದು, ಮೇವು ಹಾಕೋದು, ಮತ್ತೆ ಬಂದು ಅವರಿಗೆ 2-3 ಹತ್ರ ಊಟ ತುಂಬಿ ಅವು ಮತ್ತು ಮನೇಲಿ ಪೇಂಟ್ ಮಾಡ್ತಾಯಿದ್ದಾರಲ್ಲ ಅವ್ರಿಗೆ ಊಟಕ್ಕಿಟ್ಟು ಮತ್ತೆ ಪಾತ್ರೆ ತೊಳಿ, ಇದೇ ಕೆಲಸ. ನನಗಂತೂ ಇತ್ತೀಚೆಗೆ ಈ ಗುಲಾಬಿ ಗಿಡ ನೋಡೋಕೆ ತುಂಬಾ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ, ಕಲರ್ ಸೂಪರಾಗಿ ಕಾಣಿಸುತ್ತಲ್ವ. ನನಗೆ ಈ ಗಿಡ ತುಂಬಾ ಇಷ್ಟ ಆಯಿತು. ಇದೇ ಕಡೆ ಪಕ್ಕಕ್ಕೆ ಇನ್ನೊಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಇದೇ ಥರ ಹೂ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸಣ್ಣ ಪುಟ್ಟ ಫಿನಿಷಿಂಗ್ ಇತ್ತು. ಡೋರ್ಗಳಿಗೆಲ್ಲ ಈ ಥರ ಬಾಗಿಲು ಬರುತ್ತಲ್ಲ ಅದಕ್ಕೆಲ್ಲ ಪೇಂಟ್ ಮಾಡಿರಲಿಲ್ಲ, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಮತ್ತು ಕಿಟಕಿಗಳಿಗೆ ಕಬ್ಬಿಣದ್ದು ಸರಳು ಬರುತ್ತಲ್ಲ ಅದಕ್ಕೂ ಮಾಡಿರಲಿಲ್ಲ, ಅದನ್ನೆಲ್ಲ ಮಾಡಿ ಮುಗಿಸಿದ್ರು. ದೊಡ್ಡ ಕೆಲಸ ಎಲ್ಲ ಮುಗ್ದಿತ್ತು. ಅಂದರೆ ಈ ಥರ ಫಿನಿಷಿಂಗ್ ಕೊಡೋದಿತ್ತು, ಅದನ್ನೆಲ್ಲ ಇವತ್ತು ಮುಗಿಸ್ಕೊಳ್ತಾ ಇದ್ದಾರೆ. ಇವತ್ತು 4 ಜನ ಬಂದಿದ್ದರು ಪೇಂಟ್ ಕೆಲಸಕ್ಕೆ. ಹಾಗೆ ನಾನು ಎಳ್ಳಿಂದು ಲಡ್ಡು ಮಾಡಿದ್ನಲ್ಲ, ಅದಕ್ಕೆ ಕೇಳ್ತಾಯಿದ್ರು ಎಷ್ಟಿದೆ ಎಳ್ಳಿನ ರೇಟು ಅಂತ. ನಾವು ಹೋದ ಸಲ ತೊಗೊಂಡಾಗ 120 ಇತ್ತು ಕೆಜಿಗೆ. ಅಂದರೆ ಸೀಸನಲ್ಲಿ ತೊಗೊಂಡ್ರೆ ಕಡಿಮೆ ಇರುತ್ತೆ. ಇವಾಗ ಮಳೆ ಇಲ್ಲ ಈ ವರ್ಷ, ಮತ್ತು ಬೆಳೆಯೋರು ಕೂಡ ತುಂಬ ಕಡಿಮೆ ಆಗಿದೆ ಮಳೆ ಇಲ್ಲದೆ ಇರೋ ಕಾರಣಕ್ಕೆ. ಹಾಗಾಗಿ ಈ ಸಲ ಒಂದು 200 ರೂಪಾಯಿಗೆ ಬರಬಹುದು. ನಾವು ಸಂತೆಲಿ ಕೇಳಿದ್ದಕ್ಕೆ 200 ಹೇಳಿದರು ರೇಟನ್ನ. ಮತ್ತು ಅವ್ರು ಹೇಳಿದರು ನಮ್ಮ ಕಡೆ ಕರಿ ಎಳ್ಳು, ಕಪ್ಪು ಎಳ್ಳು 600 ರೂಪಾಯಿ ಕೆಜಿ ಹೇಳ್ತಾ ಇದ್ದಾರೆ ಅಂತ. ಅಷ್ಟೊಂದು ಕಾಸ್ಟ್ಲಿ ಇದೆಯಾ ನಂಗೆ ಆ ಕಡೆ ಅಂತ ಗೊತ್ತಿಲ್ಲ, ನೀವು ಯಾವ ಕಡೆ ಇದ್ದೀರಂತ ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಕಡೆ 200 ಹೇಳ್ತಾರೆ ಈಗ, ಅಂದರೆ ಈ ಸಲ ಮಳೆ ಇಲ್ವಲ್ಲ ಆ ಕಾರಣಕ್ಕೆ. ನೋಡಿ ಇವಾಗ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಮಧ್ಯಕ್ಕೆ ಅದಕ್ಕೆ ಯೆಲ್ಲೋ ಕಲರ್ ಹಾಕ್ತಾರೆ, ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಂದರೆ ಒಂದೊಂದು ಕಡೆ ಒಂದೊಂದು ರೈಟ್ ಇರುತ್ತೆ, ಬಟ್ ಅಷ್ಟೊಂದು ಆ ಕಡೆ ಇದೆಯಾ ರೈಟು ಅಂತ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಇವಾಗ 120 ಇದ್ದಾಗ ನಾವು ತೊಗೊಂಡಿದ್ದು, ಇವಾಗ 200 ರೂಪಾಯಿ ಆಗಿದೆ. ಮತ್ತು ಮುಂದಿನ ಸಲ ಏನಾದ್ರೂ ಮಳೆ ಬಂದು ಜಾಸ್ತಿ ಎಳ್ಳು ಬೆಳೆದ್ರೆ ಮತ್ತೆ ಕಡಿಮೆ ಆಗುತ್ತೆ. ಇಲ್ಲ ಎಳ್ಳು ಯಾರೂ ಬೆಳೆದಿಲ್ಲ ಅಂದರೆ ರೇಟ್ ಜಾಸ್ತಿ ಆಗುತ್ತೆ. ಬಟ್ 600 ರೂಪಾಯಿ ತನಕನೂ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಅಷ್ಟೊಂದು ಅಮೌಂಟ್ ಇಲ್ಲ, ರೇಟ್ ಇಲ್ಲ. ಇದಾಗಿತ್ತು ನನ್ನ ವೀಡಿಯೋ. ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಆದಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.